ಕ್ಯಾಚಾ ಅಷ್ಟು ಸ್ಟ್ರೈಟಾಗಿ ಇದೋಗ್ತಿದ್ಯಲ್ಲ ನೀತು. ಲೋ ಹೆಂಗೋ ನೀತು ಒಳ್ಳೆ ಶಾಟಲ್ಲೇನೋ ಇದು. ಬ್ಯಾಟ್ ಸೌಂಡ್ ನೋಡಿದ್ರೆ 6 ಅಂತ ಅಂದ್ಕೊಂಡೆ. ಬೌಲರ್ಸ್ ಎಲ್ಲ ಒಪ್ಕೋತಾರೆ. ಓಕೆ, ನಾನು ಫಿಸಿಯೋ ತಗೋತಾ ಇದ್ದೆ. ಕ್ಯಾಪ್ ಯಾರಿಗೂ ಕೊಟ್ಟಿದ್ದೆ. ಫಿಸಿಯೋ ಎಲ್ಲ ಮುಗ್ದಾದ್ಮೇಲೆ ಕ್ಯಾಪ್ ಕೇಳ್ತೀನಿ. ಇಸ್ಕೊಂಡು ಅವನು ಇಲ್ಲ ಬ್ರೋ ನನ್ನ ಹತ್ರ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟ. ಅವನ ಹತ್ರ ಕ್ಯಾಪ್ ಇರಲಿಲ್ಲ. ನೋಡಿದ್ರೆ ಕ್ಯಾಪ್ ಹಾಕೊಂಡು ಓಡಾಡ್ತೀಯಾನೆ. ಇದು ನಂದಲ್ವಾ ಅಂತಂದ್ರೆ ಬ್ರೋ ಇಲ್ಲ ಬ್ರೋ ಇದು ನಂದು, ಇಲ್ಲಿ ನೋಡಿ ಸ್ವೆಟ್ ಸ್ಟೇನು ಅಂತೆ. ಅಯ್ಯೋ ಕ್ಯಾಪ್ಗೋಸ್ಕರ ಯಾರಷ್ಟೊಂದು ನೋಡಿ ಹೆಲ್ಮೆಟ್ ಮೇಲೆ ಹೆಸರು ಬರ್ಕೊಂಡ್ಬಿಟ್ಟೆ. ಆಮೇಲೆ ಹೆಲ್ಮೆಟ್ಗೂ ಹಂಗೆ ಮಾಡಿಬಿಟ್ರೆ ನಮ್ಮ ಕಲಾ ಸರಸ್ವತಿ ನಮಗೆ ಕೊಟ್ಟಿರೋ ಇದೆಲ್ಲ ಉಡುಗೊರೆಗಳು. ನೀನೇ ಹೇಳ್ಬಿಡು ಏನದು. ಏನಿಲ್ಲ ಅಂದರೆ ಟೆಲಿವಿಷನ್ ಮಾಡಿದವ್ರಿಗೆ ಪಾಪ N1 ಅಕಾಡೆಮಿಯವರು ಆರ್ಗನೈಸ್ ಮಾಡಿಬಿಟ್ಟು ಒಂದು ಟೂರ್ನಮೆಂಟ್ ಕಂಡಕ್ಟ್ ಮಾಡ್ತಾರೆ ಟೆಲಿವಿಷನ್ ಜೊತೆ ಅಸೋಸಿಯೇಟ್ ಆಗಿರೋರಿಗೆಲ್ಲ. ಸೊ ಇಟ್ಸ್ ಜಸ್ಟ್ ಒಂಥರ ಎಲ್ಲ ಒಂದು ಕಡೆ ಸೇರ್ತಾರೆ. ಸ್ಪೋರ್ಟ್ಗಿಂತ ಇನ್ನೇನು ಬೇಕು, ಬಾಂಡಿಂಗು ಅದು. ಸೊ ಅದನ್ನು ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಅಂತ ಮಾಡಿಸ್ತಾರೆ. ಓಕೆ, ಈ ಸಲ ಎಲ್ಲೋ ಮೋಸ್ಟ್ಲಿ ಹೊರದೇಶ ಅಂತ ಹೇಳಿದ್ದಾರೆ. ಕ್ರೇಜಿ ಚೆನ್ನಾಗಿರುತ್ತೆ. ಅಂದರೆ ನಮಗೆಲ್ಲ ಡಿವಿಷನ್ ಪ್ಲೇಯರ್ಸು ಕೋಚ್ ಆಗಿ ಲೈಕ್ ನಿನಗೆ ಯಾರು ಕೋಚ್ ಆಗಿದ್ರು? ಅನಿರುದ್ಧ್ ಜೋಶಿ ಅವರು ನಮ್ಮ ಮೇನ್ ಕೋಚ್ ಆಗಿದ್ರು. ಮಿಥುನ್ ಅಂತ ವೆರಿ ಗುಡ್ ಪ್ಲೇಯರ್. ಮತ್ತು ಅವ್ರು ನಮ್ಮ ಕೋಚ್ ಆಗಿದ್ರು, ಡಿವಿಷನ್ ಪ್ಲೇಯರು. ಸೊ ಅಂಥವ್ರ ಕೆಳಗೆ ಆಡೋದು, ಒಳ್ಳೊಳ್ಳೆ ಸ್ಟೇಡಿಯಂ, ಒಳ್ಳೊಳ್ಳೆ ಟರ್ಫಲ್ಲೆಲ್ಲ ಆಡೋ ಅವಕಾಶ ಯಾರಿಗೆ ಸಿಗುತ್ತೆ? ಕರೆಕ್ಟ್. ನಿನ್ಗೆ ಅನ್ಸತ್ತೆ ಒಂದು ಜನ TPL ಆಡಿದ್ಮೇಲೆ ಯು ಬಿಕಮ್ ವೇ ಬೆಟರ್ ಅಂತ? ಯಾ ಅಂದರೆ ಆ್ಯಸ್ ಐ ಸೆಡ್ ಅಂಥವರೆಲ್ಲ ಕೋಚಾಗಿ ಬಂದಮೇಲೆ ಆಮೇಲೆ ಅದು ಸಖತ್ ಕಾಂಪಿಟೇಟಿವ್ ಟೂರ್ನಮೆಂಟ್. ಅದು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ. ಸೊ ಇಫ್ ಯು ಡೋಂಟ್ ಬಿಕಮ್ ಬೆಟರ್ ಅವ್ರು ಸುಮ್ಮನೆ ಕೂಡಿಸ್ಬಿಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ಳೋಕೆ ಯಾರಿಗೂ ಇಷ್ಟ ಆಗಲ್ಲ. ನೀನು ಬೆಟರ್ ಆಗಲೇಬೇಕು. ಆ್ಯಂಡ್ ಕನ್ಸಿಸ್ಟೆಂಟಾಗಿ ನೀನು ಏನೇ ಮಾಡಿದ್ರು ಯು ವಿಲ್ ಗೆಟ್ ಬೆಟರ್. ಕರೆಕ್ಟ್. ಥರ್ಡ್ ಇಯರಾ ನಿಂದು TPL? ಇಲ್ಲ, TPL ಇದು 4ನೇ ವರ್ಷ. ಫಸ್ಟ್ ಇಯರ್ ಅವರು ಟೆನ್ನಿಸ್ ಬಾಲ್ ಆಡಿಸಿದ್ರು. ಅದರಲ್ಲೂ ಆಡಿದ್ದೆ? ಇಲ್ಲ ಆಡಿಲ್ವಾ? ಸೆಕೆಂಡ್ ಇಯರ್ ಲೆದರ್ ಬಾಲ್ ಆಡಿದ್ರು, ಅದು ಆಡಿಲ್ಲ. ಓಕೆ. 3ನೇ ಸೀಸನ್ ಆಡಿದೆ, ಇದು 4ನೇ ಸೀಸನ್. ಕ್ವೆಶ್ಚನ್ ಕೇಳೋಕ್ಕಿಂತ ಮುಂಚೆ ಯಾವ ಟೀಮ್ ಅಂದರೆ ನೋಡಿ, ಈ ಟೀಮ್ಗೆ ಆಡಿದ್ದು ಲಾಸ್ಟ್ ಸೀಸನ್. ಈ ಸೀಸನ್ನು ಇನ್ನೂ ಆಕ್ಷನ್ ಆಗಬೇಕು. ಇವಾಗ ಬೌಲಿಂಗ್ ಮಾಡೋಣ ನಿಮಗೆ. ಆಯ್ತಾ? ಪರ್ಫೆಕ್ಟಾಗಿ. ಓಯ್ ಶಾರ್ಟ್ ಪಿಚ್ ಬರ್ಬೋದು, ಫುಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ವೈಡಿ ಶಾಟ್ ಪ್ರೀಮೆಡಿಟೇಟು, ಅದಕ್ಕೆ ಮಾಡಬಾರ್ದು. ಅದಕ್ಕೆಲ್ಲ ಒಂದು ಲೆವೆಲ್ ಪ್ರಾಕ್ಟೀಸ್ ಬೇಕು. ಶಾರ್ಟ್ ಮ್ಯಾನ್. ओबा फाइन लेगा अच्छा है कोकोनट बड़ा ब्लॉक कोकोनट डीप मिड विकेट स्क्वायर लेगा मिड विकेट को मिड ऑन लॉन्ग ऑन ಇಲ್ಲ ಮಿಡ್ ಆನ್ ಲಾಂಗ್ ಆಫ್ ಇಲ್ಲಿ ಡೀಪ್ ಪಾಯಿಂಟ್ ಅಲ್ಲಿ ಡೀಪ್ ಕೋರ್ಸ್. ಆರಿಲ್ವಾ ಇದು? ಬ್ಯಾಟ್ ಸೌಂಡ್ ನೋಡಿದ್ರೆ 6 ಅಂತ ಅಂದ್ಕೊಂಡೆ.
ಬೌಲರ್ಸೆಲ್ಲ ಒಪ್ಕೋತಾರೆ. ಓಕೆ, ಡೀಪ್ ಕವರ್ಸ್ ಇದ್ದಾರಾ? ಲೋ ಹೆಂಗೋ ನಿಂತು ಒಳ್ಳೆ ಶಾಟಲ್ಲೇನೋ ಇದು. ಔಟ್ ಆಯ್ತು ಉದಯ್. ನಾನು ಇಲ್ಲಿ ಹೊಡೆದಿದ್ದು. ಆಯ್ತಪ್ಪ. ಹನ್ನೊಂದು 39 ರಿಂಕು ಸಿಂಗೇ ಬರಬೇಕು ಹೊಡಿಬೇಕಂದ್ರೆ. ಕ್ಯಾಚಾ ಅಷ್ಟು ಸ್ಟ್ರೈಟಾಗಿ ಇದೋಗ್ತಿದ್ಯಲ್ಲೋ ನಿತ್ತು. ಆರಿಲ್ವಾ ಇದು? ಹೇ ಅಲ್ಲ, ಏನಿದೆ ಸಿಂಪತಿ ಸಿಕ್ಸ ಏನೋ? ಇದು ಆ್ಯಕ್ಚುಲಿ ಒಳ್ಳೆ ಶಾಟು, ಕನೆಕ್ಟ್ ಆಗಿದೆ. ನೀನು ವೀಡಿಯೋ ಎಲ್ಲ ಆಮೇಲೆ ಹಾಕೊಂಡು ನೋಡಪ್ಪ. ಓಯ್, ಪ್ರಿಮೆಡಿಟೇಟ್ ಟ್ರೈ ಮಾಡ್ತೀನಿ, ಮುಂದೆ ಹೋಗ್ತೀನಿ ಅವನಿಗೆ. ಯಾವ ಕಡೆ ಹೋಯ್ತದು? ಇಲ್ಲೋಯ್ತಾ ಇಲ್ಲೋಯ್ತಾ? ಪಾಪ ನನ್ನ ತಮ್ಮ ನೋಡಿ, ಸಂಡೇ ಮ್ಯಾಚ್ ಇರೋದ್ರಿಂದ ಆಡುವಾಡು ಅಂತ ಪ್ರಾಕ್ಟೀಸ್ ಕೊಡ್ತಿದ್ದಾನೆ. ಕೊಡ್ಲಾ? ನಾನು ಓಪನಿಂಗ್ ಬೇಡ ಅಂತ, ನನಗೆ ಬ್ಯಾಟಿಂಗು ಅಷ್ಟು ಟಚ್ ಇಲ್ಲ. ಅವನು ಸಕ್ಕತ್ತಾಗಿ ಆಡ್ತಿದ್ದಾನೆ. ಆದರೆ ಅವನು ನೀನೇ ಹೋಗು ಓಪನಿಂಗು, ನಿಂಗೆ ಚಾನ್ಸ್ ಸಿಗುತ್ತೆ. ವೆರಿ ನೈಸ್ ಆಫ್ ಹಿಮ್. ಈ ಬಿಸಿಲಲ್ಲಿ ಇಷ್ಟು ಬ್ಯಾಟಿಂಗು ಬೌಲಿಂಗ್ ಮಾಡಿ ನಾಕ್ಸ್ ಓಡೋ ಅಂತೇನೆ. ಬಟ್ ಏನಂದರೆ ಈ ಆಸ್ಟ್ರೋಟರ್ಫು ಬೌಲರ್ಸ್ಗೆ ಅಷ್ಟು ಫ್ರೆಂಡ್ಲಿ ಇಲ್ಲ, ಬ್ಯಾಟ್ಸ್ಮನ್ಗೆ ಕ್ಲೀನಾಗಿ ಬರ್ತಾಯಿದೆ. ಓಕೆ, ಥ್ಯಾಂಕ್ ಯು. ಪಾಪ 24 ಬಾಲ್ ಆಗ್ತಾನಂತೆ ನೋಡಿ. ಇಲ್ಲ, ಬ್ಯಾಕ್ ಫುಟ್ ಹೋಗ್ತಾ ಏನಲ್ಲ. ನೋಡಿ, ಅವರು ಉದಯ್ ಅಂತ, ವೆರಿ ನೈಸ್ ಗೈ.
ಅವ್ರ ಕೋಚಿಂಗೆಲ್ಲ ಹೋಗಿ ಈಗ ಬ್ಯಾಟಿಂಗ್ ಎಲ್ಲ ಸಖತ್ ಇಂಪ್ರೂವ್ ಮಾಡ್ಕೊಂಬಿಟ್ಟಿದ್ದಾರೆ. ಲಾಸ್ಟ್ ಸೆಟ್ ನಿಂತು. ಇಲ್ಲ ಪಾಪ, ನೀವು ಎಷ್ಟಂತ ಇದು ಮಾಡ್ತೀರಾ? ಪಾಪ ಇಷ್ಟು ಬಿಸಿಲಲ್ಲಿ ನಿಂತು. ಹಾಂ ಹಾಕು, ಇನ್ನೂ ಪೇಸ್ ಹಾಕು, ಪರವಾಗಿಲ್ಲ. ಹಾಕು ಹಾಂ ಓಕೆ.